ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಯುಯುಧಾನ ನಿದ್ದೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಸಮುದ್ರದ ದಡದಲ್ಲಿದ್ದಂತಹ ಗೋಪುರದ ಮೇಲೆ ಹೋಗಿ ಮಲ್ಕೊಳ್ತಾನೆ. ಅಲ್ಲಿ ಕರತು ಅನ್ನೋ ಒಬ್ಬ ಹುಡುಗನ ಅವನು ನೋಡ್ತಾನೆ. ಯಾರು ನೀನು? ನಿನ್ನನ್ನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿದಾಗ, ನಾನು ಕೃಷ್ಣನ ಮಗ ಅಂತ ಅವನು ಹೇಳ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಕೃಷ್ಣನ ಅಷ್ಟಮಹಿಷಿಯರು ಮತ್ತು ಅವರ ಮಕ್ಕಳುಗಳು ಎಲ್ಲರೂ ಇವನಿಗೆ ಸಾಕಷ್ಟು ಪರಿಚಯ ಇರ್ತಾರೆ. ಆದರೆ ಈ ಹುಡುಗ ಯಾರೋ ಗೊತ್ತಾಗಲಿಲ್ಲ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಆ ಹುಡುಗನ ತಾಯಿ ಮಗನಿಗೆ ಊಟವನ್ನು ತಗೊಂಡಲ್ಲಿ ಬರ್ತಾಳೆ. ಆಗ ಇವನಿಗೆ ಅನಿಸುತ್ತೆ, ಬಹುಶಃ ಈಕೆ ದರೋಡೆಕೋರರಿಂದ ಕೃಷ್ಣ ಕಾಪಾಡಿದ ಹೆಣ್ಣು ಮಕ್ಕಳಲ್ಲಿ ಯಾರೋ ಒಬ್ಳು ಇರಬಹುದು ಅಂತ ಹೇಳ್ಬಿಟ್ಟು ಆಕೆಯನ್ನೇ ಮಾತಾಡಿಸಿ ನೋಡೋಣ ಅಂದ್ಬಿಟ್ಟು ಆತ ಗೋಪುರದ ಮೇಲೆ ಬರ್ತಾನೆ. ಆಕೆ ಮಗುವನ್ನು ಹಾಲುಡಿಸ್ತಾ ಕೂತಿರ್ತಾಳೆ. ಇವನನ್ನು ನೋಡಿ ಭಯ ಗೌರವದಿಂದ ಎದ್ದು ನಿಂತ್ಕೊಂಡೋಕೆ ಅಂತ ಹೋಗ್ತಾಳೆ. ಆಗ ಯುಯುಧಾನ ಹೇಳ್ತಾನೆ, ಕೂತ್ಕೋ ಕೂತ್ಕೋ, ಈಗ ತಾನೇ ಕ್ರತುವಿನ ಪರಿಚಯ ಆಯಿತು, ನಿನ್ನನ್ನು ನೋಡಿರಲಿಲ್ಲ, ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ ಅಂತ ಕೇಳಿದಾಗ, ಯುಯುಧಾನ ಸಾತ್ವಿಕಿಯ ಗುರುತು ಅನರ್ಥ ದೇಶದಲ್ಲಿ ಯಾರಿಗಿರೋದಿಲ್ಲ ಅಂತ ಆಕೆ ನಗುತ್ತಾನೆ ಹೇಳ್ತಾಳೆ. ಅವಳ ಉತ್ತರದಿಂದ ಇವನಿಗೂ ಸಂತೋಷ ಆಗುತ್ತೆ. ಕೂರು ಕೂರು ಅಂತ ಒತ್ತಾಯ ಮಾಡಿದ್ಮೇಲೆ ಅವಳು ಗೋಡೆಗೊರೆಗೆ ಕೂತ್ಕೊಂಡು ಮಗುವಿನ ತಲೆಯನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಮತ್ತೆ ಹಾಲು ಉಡ್ಸೋಕ್ಕೆ ಶುರು ಮಾಡ್ತಾಳೆ. ಯುಯುಧಾನನಿಗೆ ತನ್ನ ಕೊನೆ ಮಗನ ನೆನಪು ಕೂಡ ಆಗುತ್ತೆ. ಯಾವಾಗ ನಿನ್ನನ್ನು ನೋಡಿದ್ದೆ ಅಂತ ಕೇಳ್ತಾನೆ. ದರೋಡೆಕೋರರಿಂದ ನಮ್ಮನ್ನು ಬಿಡುಗಡೆ ಮಾಡಿಸಿದಾಗ ನೀವೇ ಅಲ್ವಾ ನಮ್ಮೆಲ್ಲರನ್ನು ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದು. ನಮ್ಮ ಮದುವೆ ಆದಾಗಲೂ ಕೂಡ ನೀವಿದ್ರಲ್ವ ಎದುರಿಗೆ ಅಂತ ಆಕೆ ಹೇಳ್ತಾಳೆ. ಯುಯುಧಾನನಿಗೆ ಆ ನೆನಪು ಬರುತ್ತೆ. 7 ವರ್ಷದ ಹಿಂದೆ 30 ಗಾಡಿಗಳು ತುಂಬ ಕೂರಿಸ್ಕೊಂಡು ಅವುಗಳನ್ನು ದ್ವಾರಕೆಗೆ ಹೊಡೆಸಿದ ಮೇಲ್ವಿಚಾರಣೆ ಮಾಡಿದವನು ತಾನೇ ಆಗಿದ್ದ. ಸಮುದ್ರ ದಡದಲ್ಲಿ ಇವರೆಲ್ಲರನ್ನು ಕೃಷ್ಣ ಮದುವೆ ಆದಾಗ ಒಬ್ಬೊಬ್ಬಳಾಗಿ ಮುಂದೆ ಬಂದು ಮಕ್ಕಳಿದ್ರೆ ಅವುಗಳ ಸಮೇತ ಅವನಿಗೆ ಮಾಲೆ ಹಾಕೋದು, ಅವನು ಪ್ರತಿಯಾಗಿ ಅವಳ ಕೊರಳಿಗೆ ಮಾಲೆ ಹಾಕೋದು, ಸಾಮೂಹಿಕವಾಗಿ ಎಲ್ಲರನ್ನು ಮದುವೆ ಆದಾಗ ತಾನು ಎದುರಿಗಿದ್ದೆ ನಿಜ. ಆದರೆ ಅವನ ಕೆಲಸ ತನಗೇನು ಇಷ್ಟ ಆಗಿರಲಿಲ್ಲ, ತಾನು ಅದನ್ನು ಒಪ್ಪೂ ಇರಲಿಲ್ಲ. ಜಗಳ ಕಾಯೋ ಮನಸ್ಸಿಲ್ಲದೆ ಸುಮ್ಮನೆ ಶಾಂತವಾಗಿದ್ದೆ. ಆದರೆ ಈಗ ಆ ಸಿಟ್ಟು ಇಲ್ಲ. ಇವಳನ್ನು ನೋಡಿದ್ರೆ ತನಗೆ ತಿಳಿದೇ ಇರೋ ಹಾಗೇನೆ ಅನುಕಂಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯುಯುಧಾನ ಅಂದ್ಕೊಳ್ತಾನೆ. ಮಗ ಕೂಲಿ ಮಾಡ್ತಾ ಇದ್ದಾನಲ್ಲ, ಜೀವನಕ್ಕೆ ಅಷ್ಟೊಂದು ಬಡತನ ನಿನಗೆ ಅಂತ ಕೇಳ್ತಾನೆ ಇವನು. ಕೃಷ್ಣ ವಾಸುದೇವರ ಹೆಂಡತಿಯಾದ ನಾನು ಬಡವಿ ಅಂತ ಹೇಗೆ ಹೇಳಲಿ ಅಂತ ಆಕೆ ನಗ್ತಾಳೆ. ನಗೆಯಲ್ಲಿ ಸೂಕ್ಷ್ಮವಾದ ವ್ಯಸನದ ಛಾಯೆ ಇರುತ್ತೆ, ಆದರೆ ಯಾವುದೇ ವಿಧದ ಬೇಸರ ಅಥವಾ ತಿರಸ್ಕಾರಗಳು ಇರೋದಿಲ್ಲ. ಹಾಗಾದರೆ ಅಂತ ಯುಯುಧಾನ ಕೇಳಿದಾಗ, ಮದುವೆ ಆದ ಹೊಸದ್ರಲ್ಲಿ ಎಲ್ಲರಿಗೂ ಪ್ರತ್ಯೇಕ ಮನೆಗಳನ್ನು ಅವ್ರು ಕಟ್ಟಿಸ್ಕೊಟ್ರು. ರಾಜಭಂಡಾರದಿಂದ ಜೀವನಕ್ಕೆ ಅನುಕೂಲವೆಲ್ಲ ಬರೋ ವ್ಯವಸ್ಥೆಯನ್ನು ಮಾಡಿದ್ರು. 1 ವರ್ಷ ಕಳೀತು. ನಿಮ್ಮ ಸ್ನೇಹಿತರು ಒಂದೇ ಸಮ ಊರಲ್ಲಿ ಎಲ್ಲಿರ್ತಾರೆ? ಇದ್ರೂ ಕೂಡ ರಾಜಭಂಡಾರ ಅವರಣ್ಣ ಬಲಭದ್ರರ ಹಿಡಿತದಲ್ಲಿದೆ. ನಮ್ಮನ್ನು ಇವ್ರು ಮದುವೆ ಆಗೋದು ಈ ಊರಲ್ಲಿ ಯಾರಿಗೆ ತಾನೇ ಬೇಕಿತ್ತು? ಇನ್ನು ಬಲಭದ್ರರಂತೂ ಕಟುವಾಗಿ ವಿರೋಧಿಸಿದ್ರು. ತಮ್ಮನ ಲೆಕ್ಕವಿಲ್ಲದಿರೋಷ್ಟು ಹೊಸ ಹೆಂಡರಿಗೆ ರಾಜಭಂಡಾರದ ಹಣವನ್ನು ಯಾಕೆ ದಂಡ ಮಾಡಬೇಕು ಅಂದ್ಬಿಟ್ಟು ಅವ್ರ ಅನಂತರ ಅದನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ರು. ಇವರು ಯಾಕೋ ಅವಾಗ ಊರು ಬಿಟ್ಟು ಹೋಗಿದ್ರು. ಇಲ್ಲಿ ನಾವೇನು ಮಾಡಬೇಕು? ಹೊಟ್ಟೆ ಕೇಳುತ್ತಾ? ಕೃಷ್ಣ ವಾಸುದೇವರ ಹೆಂಡರಾಗಿ ಅವ್ರಿವ್ರ ಮನೆ ಚಾಕರಿ ಮಾಡ್ಕೊಂಡಿದ್ರೆ ಅವರ ಗೌರವಕ್ಕೆ ಹಾನಿ. ಹಾಗಾಗಿ ಹೀಗೆ ಏನಾದರೂ ಒಂದೊಂದು ಉಪಕಸಬು ಮಾಡೋಕ್ಕೆ ಶುರು ಮಾಡಿದ್ವಿ. ನನ್ನ ಮಗ ಕೃತುವಿಗೆ ಆಗ 14 ವರ್ಷ ನಡೀತಿತ್ತು. ಗಟ್ಟಿ ಹುಡುಗ ಅವನು. ದೋಣಿ ಕೆಲಸಕ್ಕೆ ಸೇರಿಕೊಂಡ. ನಾನು ಮನೆಯಲ್ಲೇನೆ ಹತ್ತಿಯಲ್ಲಿ ನೂಲು ತೆಗಿಯೋಕ್ಕೆ ಶುರು ಮಾಡಿದೆ ಅಂತ ಆಕೆ ಹೇಳ್ತಾಳೆ. ಮತ್ತು ಉಳಿದವರು ಅಂತ ಯುಯುಧಾನ ಕೇಳಿದಾಗ, ಎಲ್ಲರಿಗೂ ದ್ವಾರಕೆನಲ್ಲಿ ಜೀವನ ಹೇಗಾಗಕ್ಕೆ ಸಾಧ್ಯ? ಕೆಲವರು ಪ್ರವಾಸಕ್ಕೆ ಹೋದರು, ಉಳಿದವರು ಬೇರೆ ಬೇರೆ ಕಡೆಗೆ ಹೋದರು. ಕೃಷಿ ಮಾಡೋದು, ನೂಲೋದು, ನೇಯೋದು, ಹೀಗೆ ಏನಾದರೂ ಒಂದು ದುಡಿಮೆಯನ್ನು ಅವರೇ ಹಾಕ್ಕೊಟ್ಟಿದ್ರು. ಸಮುದ್ರದ ದಡದ ಈ ದೇಶದಲ್ಲಿ ಕೃಷಿ ಯೋಗ್ಯವಾದ ಒಳ್ಳೆ ಭೂಮಿನೂ ಕಡಿಮೆನೆ. ಇವರು ಹಿಂತಿರುಗಿದ ಮೇಲೆ ನರಕಾಸುರನ ಲೂಟಿಯ ಸಂಪತ್ತನ್ನು ಇಲ್ಲಿಗೆ ತಂದ್ರಲ್ಲ, ಅದನ್ನು ತೆಗೆಸಿ ನಮಗೆಲ್ಲ ಹಂಚಿದ್ರು. ಸ್ವಂತಕ್ಕೆ ಒಂದಿಷ್ಟು ಪಾತ್ರೆ ಚಿನ್ನ ಅಂತ ಆಯಿತು. ಭಂಡಾರದ ಸಂಪತ್ತನ್ನೆಲ್ಲ ಕುಲಗೆಟ್ಟ ತನ್ನ ಹೊಸ ಹೆಂಡರಿಗೆ ಹಂಚಿಬಿಟ್ಟ ಕೃಷ್ಣ ಅಂತ ಹೇಳಿಬಿಟ್ಟು ಬಲಭದ್ರರು ರಂಪ ಎಬ್ಬಿಸಿದ್ರು ಅಂತ ಆಕೆ ಹೇಳ್ತಾಳೆ. ಯುಯುಧಾನನಿಗೆ ಈಗ ಅದೆಲ್ಲ ಮತ್ತೆ ನೆನಪಾಗ್ತಾ ಹೋಗುತ್ತೆ.
3-4 ವರ್ಷದ ಹಿಂದೆ ಇಂತಹ ಒಂದು ರಂಪ ಎದ್ದಿರುತ್ತೆ. ತಾನು ಕೃಷ್ಣನ ಸ್ನೇಹಿತ ಅನ್ನೋ ಕಾರಣದಿಂದ ಬಲರಾಮ ತನ್ನನ್ನು ನ್ಯಾಯ ಹೇಳಕ್ಕೆ ಕರೆದಿರೋದಿಲ್ಲ. ಕೃಷ್ಣ ಕೂಡ ಇದನ್ನ ಬಾಯಿ ಬಿಟ್ಟು ಹೇಳಿರೋದಿಲ್ಲ, ಸುಮ್ಮನೆ ಇರ್ತಾನೆ. ಮನಸ್ಸು ಒಳಸರಿದಾಗ ಯುಯುಧಾನನಿಗೆ ಹಿಂದಿನ ಸಂಗತಿಗಳು ಇವಳು ಹೇಳಿದ ಮಾತಿಗೆ ಹೊಂದ್ಕೊಂಡು ಕಾಣಕ್ಕೆ ಶುರುವಾಗುತ್ತೆ. ಹೊರಗಡೆ ದೋಣಿ ಹತ್ರ ಆಗ್ತಿದ್ದಂತಹ ಸದ್ದು ಕೇಳೋದಿಲ್ಲ. ಈಗ ಸ್ವಲ್ಪ ಹೊತ್ತಿನ ನಂತರ ಆಕೆ ಮಗುವನ್ನು ಮಲಗಿಸ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಕೆಳಗಡೆ ಸಾಮಾನು ಸಾಗಿಸೋ ಸದ್ದು ಕೇಳಕ್ಕೆ ಶುರು ಆಗುತ್ತೆ. ನಿನ್ನ ಹೆಸರೇನು ಅಂತ ಇವನು ಕೇಳ್ತಾನೆ. ಮತ್ತೆ ಮಾತನ್ನ ಹೇಗೆ ಆರಂಭಿಸ್ಬೇಕು ಅಂತ ಗೊತ್ತಾಗದೆ ಆಕೆ ಹೇಳ್ತಾಳೆ, ಧೃತಿ ಅಂತ. ಯಾರು ಇಟ್ಟಿದ್ದು ನಿನಗೆ ಅಂದಾಗ, ಮಕ್ಕಳಿಗೆ ಯಾರು ಹೆಸರಿಡ್ತಾರೆ? ಅಜ್ಜ, ಅಜ್ಜಿ, ತಾಯಿ, ತಂದೆ ಅಂತಾಳೆ. ಯಾರವರು ಅಂತ ಇವನು ಕೇಳಿದಾಗ, ಓ ನಮ್ಮದು ಸಿಂಧು ದೇಶ, ಕೃಷಿಕರ ಮನೆತನ, ಒಳ್ಳೆ ಫಲವತ್ತಾದ ಭೂಮಿ ಇತ್ತು ನಮಗೆ ಅಂಥೇಳಿ ಹೇಳ್ತಾಳೆ ಆಕೆ. ಸರಿ, ನರಕಾಸುರನ ಗುಂಪಿಗೆ ಹೇಗೆ ಸಿಕ್ಕಿದೆ ನೀನು ಅಂತ ಕೇಳಿದಾಗ, ಮದುವೆ ಆಯಿತು, ಗಂಡ ಅವನ ಕಡೆಯವರು ಅದ್ದೂರಿಯಿಂದ ನನ್ನನ್ನು ಊರು ಕರ್ಕೊಂಡು ಹೋಗ್ತಾ ಇದ್ರು. ಈ ದರೋಡೆಕೋರರ ಗುಂಪು ಮೇಲ್ ಬಿತ್ತು. ನಮ್ಮವರು ದೊಣ್ಣೆ ಮಚ್ಚು ಇಟ್ಟಿದ್ರು. ಆದರೆ ಅದೇ ಕಸುಬು ಮಾಡಿಕೊಂಡಂಥ ದರೋಡೆಕಾರರಿಗೆ ಸಮ ಆಗಕ್ಕೆ ಸಾಧ್ಯವೇ ಇರಲಿಲ್ಲ. ಚಿಕ್ಕ ವಯಸ್ಸಿನ ಹೆಂಗಸರಿಗೆ ಸ್ವಲ್ಪನೂ ಗಾಯ ಆಗದೆ ಇರೋ ಹಾಗೆ ಅವರು ಕಾಳಗ ಮಾಡ್ತಾರೆ. ನಾನು ಜೊತೆಗೆ ಇನ್ನೊಂದಿಬ್ರು ಹೆಂಗಸರು ಸೆರೆ ಸಿಕ್ಕಿದ್ವಿ. ಉಳಿದವ್ರನ್ನ ಮುಗಿಸ್ಬಿಟ್ರು. ಬಂಗಾರ, ತಾಮ್ರ, ಹೆಣ್ಣಿಗೆ ಕೊಟ್ಟಿದ್ದ ಉಡುಗೊರೆಗಳನ್ನು ಹೊತ್ಕೊಂಡು ಅವರು ನಡೆದ್ರು ಅಂತ ಹೇಳ್ತಾಳಾಗೆ. ಕ್ರತು ಹುಟ್ಟಿದ್ ಯಾವಾಗ ಅಂತ ಇವನು ಕೇಳಿದಾಗ, ಸೆರೆ ಹಿಡಿದೊಯ್ದು 1 ವರ್ಷದ ಮೇಲೆ ಅಂತ ಈಕೆ ಹೇಳ್ತಾಳೆ. ಅಂದರೆ ನಿನ್ನ ಇಷ್ಟವನ್ನು ಮೀರಿನ ಅಂತ ಇವನು ಕೇಳಿದಾಗ, ಯಾರು ಇಷ್ಟಪಡ್ತಾರೆ ನಮ್ಮಂಥವ್ರನ್ನ? ಜೊತೆಗೆ ಆ ಪುಂಡರ ಗುಂಪನ್ನು ಯಾರು ಇಷ್ಟಪಡ್ತಾರೆ? ಇಡೀ ಗುಂಪು ಮೇಲಿರಗತ್ತೆ, ಒಬ್ಬರಾದ್ಮೇಲೆ ಒಬ್ಬರು ಅಂತ ಆಕೆ ಹೇಳ್ತಾಳೆ. ಯುಯುಧಾನನಿಗೆ ಈ ಮಾತನ್ನು ಕೇಳಿ ಬಹಳ ದುಃಖ ಆಗುತ್ತೆ. ಇಂತಹ ಗುಂಪಿನ ಹುಟ್ಟು ಅಡಗಿಸ್ಬೇಕು ಅಂತ ನಿಶ್ಚಯ ಮಾಡಿಕೊಂಡು ಕಾರ್ಯಗತ ಮಾಡಿದ ಕೃಷ್ಣನ ಬಗೆಗೆ ಅವನಿಗೆ ಗೌರವ ಮೂಡ್ತಾ ಹೋಗುತ್ತೆ. ಹಾಗಾದರೆ ಇವರು ಬರೀ ಅನರ್ಥ ದೇಶದಲ್ಲಿ ಇದ್ದವರಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಚರಿಸ್ತಾ ಕಣ್ಣು ತಪ್ಪಿಸಿ ತಿರುಗ್ತಾ ಇದ್ದವರು. ಅಷ್ಟೊತ್ತಿಗೆ ಹೊರಗಡೆ ದೋಣಿ ಸಾಮಾನು ಇಳಿಸೋದು ಮಾತ್ರವಲ್ಲದೆ ಅಲೆಗಳ ಸಪ್ಪಳನ್ನು ಕೇಳುತ್ತೆ. ಅಲೆ ಸ್ವಲ್ಪ ಜೋರಾಗಿ ಇರುತ್ತೆ. ಕೃಷ್ಣ ನಿನ್ನ ಮನೆಗೆ ಬರ್ತಾನ ಅಂತ ಕೇಳ್ತಾನೆ. ಎಂತ ಮಾತಾಡ್ತೀರ ನೀವು ಅನ್ಬೇಕಾದ್ರೆ ಸಹಜ ಶಾಂತವಾಗಿದ್ದ ಅವಳ ಧ್ವನಿ ಕೆರಳದ ಹಾಗನ್ಸುತ್ತೆ. ಅವನು ತಲೆ ಎತ್ತಿ ನೋಡ್ತಾನೆ. ಮುಖದಲ್ಲಿ ಆಕೆಗೆ ಸಿಟ್ಟು ಬಂದಿರೋದು ಕಾಣುತ್ತೆ. ನನ್ನನ್ನು ಏನು ಅಂತ ತಿಳ್ಕೊಂಡ್ರಿ ನೀವು? ಅವ್ರು ಬರದೆ ಈ ಮಗು ಆಗತ್ತಾ ಅಂತ ಆಕೆ ಹೇಳ್ತಾಳೆ. ಸಿಟ್ಟಾಗಬೇಡ, ನಾನು ಕೆಟ್ಟ ಅರ್ಥದಲ್ಲಿ ಕೇಳಲಿಲ್ಲ. ನೀವು ಇಷ್ಟು ಜನ ಇದ್ದೀರಿ, ಅವನಿಗೆ ಮೊದಲಿನ 8 ಜನ ಹೆಂಡತಿಯರು ಬೇರೆ ಇದ್ದಾರೆ. ಅವನು ಊರಲ್ಲಿರೋದು ಕೂಡ ಕಡಿಮೆನೆ. ಊರಿಗೆ ಬಂದಾಗ ಇತರ ಕೆಲಸಗಳು ತುಂಬ ಇರುತ್ತೆ ಅವನಿಗೆ. ನಿಮ್ಮಲ್ಲಿ ಎಲ್ಲರ ಮನೆಗೂ ಬರೋಕ್ಕೆ ಅವನಿಗೆ ವೇಳೆ ಎಲ್ಲಿರುತ್ತೆ ಅಂತ ಕೇಳ್ತಾನೆ ಇವನು. ಅವಳು ಸೂಕ್ಷ್ಮವಾಗಿ ಒಮ್ಮೆ ನಿಟ್ಟುಸಿರು ಬಿಡ್ತಾಳೆ. ಸಿಟ್ಟು ತನಗೆ ತಾನೇ ಇಳಿಯುತ್ತೆ. ಅವರು ಸ್ನೇಹಿತರಾಗಿರೋದ್ರಿಂದ ನೀವು ಕೀಳು ಅರ್ಥದ ಮಾತಾಡೋದಿಲ್ಲ ಅಂತ ನನಗೂ ಗೊತ್ತು. ಈಗ ಹೆಚ್ಚು ಕಡಿಮೆ 2 ವರ್ಷ ಆಗ್ತಾ ಬಂತು. ಒಂದಿನ ಅವ್ರು ಬಂದರು. ಒಟ್ಟಿಗೆ 3 ದಿನ ನನ್ನ ಮನೆಯಲ್ಲೇ ಇದ್ದರು. ನನ್ನ ಇಡೀ ಜನ್ಮಕ್ಕೆ ಸಮಾಧಾನ ಹುಟ್ಟೋ ಹಾಗೆ ಸಂತೈಸಿದ್ರು, ಅಂತಃಕರಣವನ್ನು ತುಂಬಿದ್ರು. ಅಲ್ಲಿ ತನಕ ನನಗೆ ಕೋಪ ಇತ್ತು. ಹೆಸರಿಗೆ ಮಾತ್ರ ಕಟ್ಕೊಂಡ್ರು, ಕೈ ಬಿಟ್ಟರು ಅಂತ ಅವ್ರ ಮೇಲೆ ಸಿಟ್ಟಿತ್ತು. ಈಗ ನಂಗೆ ಅರ್ಥ ಆಗ್ತಾ ಇದೆ. ಅವ್ರ ಕೆಲಸ ಎಲ್ಲೆಲ್ಲೋ ಇರುತ್ತೆ, ಯಾವ್ಯಾವ ದೇಶದಲ್ಲೋ. ಊರಲ್ಲಿರೋದು ಕಡಿಮೆ. ಅವರು ಇದ್ರೂ ಕೂಡ ನೀವು ಹೇಳೋ ಹಾಗೆ ಕೆಲಸ ತುಂಬ ಇರುತ್ತೆ. ದೊಡ್ಡ ದೊಡ್ಡ ವಿವಾಹ ಮಂಟಪದಲ್ಲಿ ನಿಂತ್ಕೊಂಡು ಮದುವೆ ಆದ ದೊಡ್ಡ ಅಂತಸ್ತಿನ ತಂದೆ ತಾಯಿಗಳ ಇರುವಂತಹ ಹೆಂಡರು 8 ಜನ ಇದ್ದಾರೆ. ನಾವು ನೋಡಿದ್ರೆ ಇಷ್ಟು ಜನ ಇದ್ದೀವಿ. ಎಷ್ಟು ಮನೆಗೆ ಅವ್ರು ಬರೋಕ್ಕೆ ಸಾಧ್ಯ? ಆದರೂ ಕೂಡ ಆದಾಗ ಒಂದೊಂದು ಮನೆಗೆ ಒಮ್ಮೆ ಆದರೂ ಹೋಗಿ 1 ದಿನ ಇದ್ದು ಬರ್ತಾರೆ. ಅದಕ್ಕಿಂತ ನಾವು ಹೆಚ್ಚು ಬಯಸಬಾರ್ದಲ್ವಾ ಅಂತ ಆಕೆ ಹೇಳ್ತಾಳೆ. ಹೊರಗಡೆ ಸಮುದ್ರ ಉಕ್ಕಿದಂಗೆ ಆಗುತ್ತೆ. ಒಂದು ತೆರವಾದ ವ್ಯಸನ ಅವನಲ್ಲಿ ಮೂಡ್ಕೊತ ಹೋಗುತ್ತೆ. ಕಿಟಕಿಯಿಂದ ಹೊರಗಡೆ ನೋಡ್ತಾನೆ. ಅಲೆಗಳು ಇನ್ನೂ ಅಷ್ಟು ಹೆಚ್ಚಾಗಿರುತ್ತೆ. ಸೂರ್ಯ ಸಾಗರದ ಕಡೆಗೆ ವಾಲ್ತಾ ಇದ್ದಾನೆ ಅನ್ಸುತ್ತೆ. ಬಿಸಿಲನ್ನು ಹಿಂದಕ್ಕೆ ಚಿಮ್ಮಿತ್ತಿದ್ದ ಅಲೆಗಳು ಒಂದು ತೆರವಾದ ಸಂಭ್ರಮ ಉಕ್ಕಿಸ್ತಾ ಇರುತ್ತೆ. ಬಿಸಿಲಲ್ಲೇ ಸಂಭ್ರಮ, ವಿಷಾದ, ನೆಲೆಗಟ್ಟತನಗಳು ಬೆರ್ಕೊಂಡಿವೆ ಅನ್ಸುತ್ತೆ ಇವನಿಗೆ. ಅವಳ ಕಡೆ ತಿರುಗಿ ನೋಡ್ತಾನೆ. ಮಗುಗೆ ಈಗಾಗಲೇ ನಿದ್ದೆ ಬಂದಿರುತ್ತೆ. ಆ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದವಳು ನಿಧಾನವಾಗಿ ಮಂದಲಿಗೆ ಮೇಲೆ ಉರುಳಿಸಿ ಮಗುವನ್ನು ಮಲಗಿಸ್ತಾಳೆ. ನಿನ್ನ ಜೊತೆಗೆ ಎಲ್ಲ ಹೆಂಡರು ನಿನ್ನ ಹಾಗೆ ಯೋಚನೆ ಮಾಡ್ತಾರ?
ನಿನ್ನ ಹಾಗೆ ಎಲ್ಲರೂ ನಿಷ್ಠೆಯಿಂದ ಇದ್ದಾರಾ ಅಂತ ಅವನು ಕೇಳ್ತಾನೆ. ಅವಳೇನು ಉತ್ತರ ಹೇಳೋದಿಲ್ಲ. ಮಗುವಿನ ಮುಖದ ಮೇಲೆ ಬಂದು ಕೂತಿದ್ದ ನೊಣದ ಮರಿಯನ್ನ ಬಲಗೈ ಬೀಸಿ ಓಡಿಸ್ತಾಳೆ. ಬೆರಳುಗಳನ್ನ ಬೀಸಿದ ಕೈಯನ್ನ ಹಾಗೆ ತನ್ನ ಕಡೆಗೆ ಹಿಡಿದ ಹಾಗೆ ಅವನಿಗೆ ಅರ್ಥ ಆಗುತ್ತೆ. ಅಂದ್ರೆ 5 ಬೆರಳು ಒಂದೇ ಸಮ ಇರಕ್ಕೆ ಸಾಧ್ಯನಾ ಅಂತ ಅವಳು ಉತ್ತರ ಕೊಟ್ಟಿರಬಹುದಾ ಅಂತ ಅವನು ಭಾವಿಸ್ತಾನೆ. ಅವನ ಲೋಕ ವ್ಯವಹಾರ ಜ್ಞಾನನು ಕೂಡ ಅದನ್ನೇ ಸಮರ್ಥಿಸುತ್ತೆ. ಹಾಗೆ ನಿರೀಕ್ಷೆ ಮಾಡೋದು ಕೂಡ ಅಸಹಜ ಆಗುತ್ತಲ್ವಾ ಅಂತ ಅನ್ಕೊಳ್ತಾನೆ. ಅಷ್ಟೊತ್ತಿಗೆ ಅಲೆಗಳು ಚಿಮ್ಮುತ್ತಿದ್ದ ಜಳದ ಸಂಭ್ರಮ ಕಡಿಮೆ ಆದ ಹಾಗೆ ಇವನಿಗೆ ಭಾಸ ಆಗುತ್ತೆ. ಅವಳು ಹೇಳ್ತಾಳೆ, ಉಳಿದವ್ರ ವಿಷಯ ನನಗೆ ಬೇಡ. ಈ ಮಗು ಹುಟ್ಟಿದ ಮೇಲೆ ಅವರು ಮತ್ತೆ ನನ್ನ ಮನೆಗೆ ಬಂದರು, ಮಗುವಿನ ನೆತ್ತಿಯನ್ನು ಮೂಸಿದ್ರು, ಅದನ್ನು ಸ್ವೀಕರಿಸಿ ಅದಕ್ಕೆ ಒಂದು ಹೆಸರಿಟ್ಟು ಹೋದರೆ ಸಾಕು, ಇನ್ನೇನು ಕೇಳೋದಿಲ್ಲ. ನನ್ನ ಕೃತುವನ್ನು ನೋಡಿದ್ದೀರಲ್ಲ, ಕೆಳಗೆ ಕೆಲಸ ಮಾಡ್ತಾ ಇದ್ದಾನಲ್ಲ ಅವನೇನೆ, ಅವನಿಗೆ ತಲೆ ಸವರಿದ್ರು, ಎದೆಗೆ ತಬ್ಕೊಂಡ್ರು. ಈ ಹೆಸರು ಅಂದರೆ ಕ್ರತು ಅಂತ ಹೆಸರಿಟ್ಟಿದ್ದು ಕೂಡ ಅವರೇನೆ. ಅದು ಈಗ 2 ವರ್ಷದ ಕೆಳಗಡೆಗೆ ಅವರು ನಮ್ಮ ಮನೆಗೆ ಬಂದಿದ್ದಾಗ ಅಂತ ಆಕೆ ಹೇಳ್ತಾಳೆ. ಕ್ರತು ಅಂತ ಹೆಸರು ಹೇಳ್ತವ್ರು ಸಮಯಕ್ಕೆ ಸರಿಯಾಗಿ ಅವನೇ ಮೇಲ್ ಬರ್ತಾನೆ. ಬಿಗಿದ ಲಂಗಟದಂತೆ ಕಾಣ್ತಿದ್ದ ತುಂಡು ವಸ್ತ್ರ ಧರಿಸಿರ್ತಾನೆ. ಮೈ, ಕೈ, ಎದೆ, ಕುತ್ತಿಗೆ, ಮುಖ, ಕಾಲುಗಳಲ್ಲೆಲ್ಲ ಬೆವರು ಸೋರ್ತಾ ಇರುತ್ತೆ. ಯುಯಿಧಾನನನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಸಂಕೋಚದಿಂದ ಸುಮ್ಮನೆ ನಿಂತ್ಕೊಳ್ತಾನೆ. ತಾನು ಬಂದ ಕೆಲಸ ಮಾಡೋಕ್ಕೂ ಸಹ ತಿಳಿದವನ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಊಟ ಮಾಡ್ಬಾ, ಕೈ ತೊಳ್ಕೊಂಡಿದ್ಯಾ ಅಂತ ತಾಯಿ ಕೇಳ್ತಾಳೆ. ಆಮೇಲೆ ಮಾಡ್ತೀನಿ ಅಂತ ಅವನು ನೆಲವನ್ನ ನೋಡ್ತಾ ಹೇಳ್ತಾನೆ. ನಾನಿದ್ರೇನಂತೆ, ಊಟ ಮಾಡು ಅಂತ ಯುಯಿಧಾನ ಹೇಳಿದ್ರು ಕೂಡ ಆ ಹುಡುಗ ದೃಷ್ಟಿಯನ್ನ ಮೇಲಕ್ಕೆ ಎತ್ತೋದಿಲ್ಲ. ಯುಯಿಧಾನನಿಗೂ ಕೂಡ ಕಸಿವಿಸಿ ಅನ್ಸುತ್ತೆ. ನೀನು ಊಟ ಮಾಡಪ್ಪ, ನಾನು ಮೇಲಿರ್ತೀನಿ ಅಂತ ಹೇಳಿಬಿಟ್ಟು ಕೂತಲ್ಲಿಂದ ಎದ್ದು ಮೆಟ್ಟಿಲುಗಳನ್ನು ಹತ್ತಿ ಮೇಲಿನ ತುದಿಯ ಅಂಗಳಕ್ಕೆ ಹೋಗ್ತಾನೆ. ಹಾಯ್ ಅನಿಸೋ ಅಷ್ಟು ಜೋರಾದ ಗಾಳಿಯಲ್ಲಿ ಬೀಸ್ತಾ ಇರುತ್ತೆ. 4 ಕಡೆಯ ಕಿಟಕಿಗಳನ್ನು ತೆಗೆದು ಸುಮ್ಮನೆ ನಿಂತ್ಕೊಳ್ತಾನೆ. ಅಲೆಗಳ ಸದ್ದು ಆ ಎತ್ತರಕ್ಕೆ ಅಷ್ಟು ಹೆಚ್ಚು ಕೇಳಿಸ್ತಾ ಇರೋದಿಲ್ಲ, ಆದರೆ ಸಾಗರದ ನೋಟ ವಿಸ್ತಾರವಾಗಿ ಕಾಣಿಸ್ತಾ ಇರುತ್ತೆ. ಕೆಳಗೆಗಿಂತ ಇಲ್ಲಿ ನಿಂತರೆ ಇನ್ನೂ ಹೆಚ್ಚಿನ ಹರಹು ಕಾಣುತ್ತೆ. ಅಲೆಗಳಿಂದ ಆಚೆಗೆ ಹರಡುವಂತಹ ಶಾಂತತೆಯಲ್ಲಿ ಮನಸ್ಸು ಮಗ್ನವಾಗುತ್ತೆ. ಎಷ್ಟು ಹೊತ್ತು ಈ ಮಗ್ನತೆಯಲ್ಲಿ ನಿಂತ ನಂತರ ಹಿಂತಿರುಗಿ ನೋಡ್ತಾನವನು. ದ್ವಾರಕಾ ನಗರಿಯ ಸಮಗ್ರ ನೋಟ ಕಾಣಿಸುತ್ತೆ. ಭವನಗಳು, ಸೌಧಗಳು, ಸಾಲು ಬೀದಿಗಳು, ಚುಕ್ಕೆ ಇಟ್ಟಂತೆ ಹರಡಿ ವಿಸ್ತರಿಸುವ ಮನೆಗಳು, ಸುತ್ತುವರೆದ ಕೋಟೆ, ಇದನ್ನೆಲ್ಲ ನಾವು ಕಟ್ಟಿದ್ವಿ ಅನ್ನೋ ತೃಪ್ತಿ ಅವನಿಗೆ ಮೂಡುತ್ತೆ. ಮಥುರೆಗಿಂತ, ಈ ದೇಶಗಳ ಊರುಗಳಿಗಿಂತ ಶುಭ್ರವಾದ, ಸುಂದರವಾದ, ಅನುಕೂಲವಾದ ಪಟ್ಟಣ ಇನ್ಯಾವುದು ಇಲ್ವೇನೋ ಅಂತ ಅವನಿಗನ್ಸುತ್ತೆ. ನೋಡ್ತಾ ನೋಡ್ತಾ ದೃಷ್ಟಿ ಆಚೆಗೆ ಹರಿಯುತ್ತೆ. ತಾಮ್ರವರ್ಣದ ಹೊರಬೈಲು ಕಾಣುತ್ತೆ. ಅದರ ಆಚೆಗೆ ದೂರದ ರೈವತಕ ಬೆಟ್ಟದ ಸಣ್ಣ ಸಾಲು ಕಾಣುತ್ತೆ. ಅದರ ಆಚೆಗೆ ಮಬ್ಬು ಕಾಣಿಸುತ್ತೆ. ಹಿಂಬದಿಯ ಕೊನೆ ಇಲ್ಲದ ಸಾಗರ ಮತ್ತೆ ಮುಂದೆ ಕಾಣೋ ಭೂಮಿಗಳು ಒಟ್ಟಿಗೆ ಮುಂದೆ ಬಂದು ನಿಂತ್ಕೊಳ್ಳುತ್ತವೆ. ಅದೆಷ್ಟು ಭೂಮಿ, ಅದೆಷ್ಟು ದೇಶಗಳು! ತಾನೇ ನೋಡಿರೋ ಕೇಳಿರೋ ದೇಶಗಳು ಯಾವ್ಯಾವುದು? ಸಿಂಧು, ಬಾಹ್ಲಿಕ, ವಾತದಾನ, ಗಾಂಧಾರ, ಕೇಕಯ, ತ್ರಿಗರ್ತ, ಮದ್ರ, ಉತ್ತರ ಕುರು, ಹೇಮಕೂಟ, ಕುರು, ಪಾಂಚಾಲ, ಭೋಜ, ಕೋಸಲ, ವಿದೇಹ, ಅಂಗ, ವಂಗ, ಪುಂಡ್ರ, ಚಂಪ, ಮಗಧ, ಕೋಸಲ, ಕುಂತಲ, ಪುಳಿಂದ್ರ, ಕಳಿಂಗ, ಚೇದಿ, ಅವಂತಿ, ವಿದರ್ಭ, ಹೀಗೆ ಎಷ್ಟು ದೇಶಗಳು! ಅವುಗಳ ಜೊತೆಗೆ ಮತ್ತಷ್ಟು ಉಪದೇಶಗಳು, ಒಂದರೊಳಗೆ ಒಂದು 4, 10 ರಾಜ್ಯಗಳು, ಅವಕ್ಕೆ ರಾಜರುಗಳು. ಅವುಗಳಾಚೆಗೆ ನನಗೆ ಗೊತ್ತಿಲ್ಲದೆ ಇನ್ನೂ ಎಷ್ಟೋ ದೇಶಗಳಿವೆ. ಆ ಕಡೆ ಹಿಮಾಲಯ ಇದೆ, ಈ ಕಡೆ ವಿಂಧ್ಯ ಇದೆ. ಇದರ ವಿವರ ಎಲ್ಲನೂ ಕೃಷ್ಣನಿಗೆ ಗೊತ್ತು. ಯಾವ ದೇಶ ಎಲ್ಲಿದೆ, ಅದರ ದೂರ ಎಷ್ಟು, ಆಳೋ ಜನರ ಶಕ್ತಿ ಎಷ್ಟು, ರಾಜನ ಸ್ವಭಾವ ಎಷ್ಟು, ಪ್ರತಿಯೊಂದು ಅವನಿಗೆ ಗೊತ್ತಿರುತ್ತೆ ಅಂತ ಯುಯಿಧಾನ ಅಂದ್ಕೊಳ್ತಾ ಸಾಗರದ ಕಡೆಗೆ ತಿರುಗಿ ನೋಡ್ತಾನೆ. ತಿರುಗಿ ನೋಡಿದ್ರೆ ವ್ಯತ್ಯಾಸವೇ ಕಾಣದಿರೋಷ್ಟು ವಿಸ್ತಾರವಾದ ಸಾಗರ. ಅಲ್ಲೂ ಕೂಡ ಅಲೆಗಳನ್ನು ಭಾಗ ಮಾಡಿ ಸ್ಥಳ ವಿಂಗಡಣೆ ಮಾಡಿಕೊಳ್ಳುತ್ತವಾ? ದೂರಕ್ಕೆ ಕಾಣದಿದ್ರು ಅಲೆ ಇಲ್ಲದ ಸಾಗರದ ಭಾಗ ಇದೆಯಾ ಅಂತ ಅನ್ನಿಸ್ದಾಗ ಇವನಿಗೇನೋ ಹೊಸದು ಹೊಳೆದ ಹಾಗಾಗತ್ತೆ. ಭೂಮಿಗಾದರೆ ಸಾಗರ ಪರ್ಯಂತ ಅಂತ ಹೇಳ್ತಾರೆ. ಸಾಗರಕ್ಕೆ ಯಾವ ಪರ್ಯಂತ? ಭೂಮಿ ಪರ್ಯಂತ ಅನ್ನೋ ಮಾತನ್ನು ತಾನು ಕೇಳೇ ಇಲ್ಲ ಅಲ್ವಾ? ಅಂದರೆ ಸಾಗರ ಅನ್ನೋದು ಕೊನೆಯೇ ಇಲ್ಲದಲ್ವಾ? ಮಥುರೆಯಿಂದ ಸಾಗರ ಪರ್ಯಂತವೇ ಬಂದಿದ್ದೀವಿ ಅಂತ ಅಂದ್ಕೊಳ್ಳುವಾಗ ಮತ್ತೆ ಅವನಿಗೆ ಕೃಷ್ಣನ ನೆನಪಾಗುತ್ತೆ. ವಿರಾಟ ನಗರದಲ್ಲೇ ಇದ್ದಾನೋ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾನೋ ಗೊತ್ತಿಲ್ಲ. ಮಹಾರಾಯ ಹೊರಗಡೆ ಹೋದರೆ ಎಲ್ಲಿರ್ತಾನೆ, ಏನು ಮಾಡ್ತಾನೆ, ಏನು ಯೋಚನೆ ಮಾಡ್ತಾನೆ, ಯಾವುದು ಗೊತ್ತಾಗೋದಿಲ್ಲ.
ಹಿಂತಿರುಗಿ ಬಂದು ಅವನು ಹೇಳೋವರೆಗೂ ಯಾವುದೊಂದು ಸ್ಪಷ್ಟವಾಗಿ ಗೊತ್ತಾಗೋದೇ ಇಲ್ಲ. ನನ್ನನ್ನು ಬಿಟ್ಟರೆ ಬೇರೆ ಯಾರು ಹೇಳ್ತಾನೆ ಎಲ್ಲವನ್ನು ಅನ್ಕೊಳ್ತಾನೆ ಇವನು. ಜರಾಸಂಧನನ್ನ ಕೊಲ್ಲಕ್ಕೆ ನೆರವಾದ ಪಾಂಡವರನ್ನ ಈಗ ಗೆಲ್ಸದೆ ಅವನು ಬರೋದಿಲ್ಲ ಅಂತ ಇವನಿಗೆ ತಕ್ಷಣ ಹೊಳೆಯುತ್ತೆ. ಈ ಅನರ್ಥಕ್ಕೆ ಬಂದು ಹಳೆಯ ಕುಶಸ್ಥಲಿಯ ಜಾಗದಲ್ಲಿ ಹೊಸ ದ್ವಾರಕೆಯನ್ನ ಕಟ್ಟಿ ವ್ಯಾಪಾರ ವ್ಯವಸಾಯಗಳೆಲ್ಲ ಬೆಳೆದ್ವು. ಸಂಪತ್ತು ಶ್ರೀಮಂತಿಕೆಗಳು ಉಕ್ಕಿದ ಮೇಲೆ ನಾವೆಲ್ಲರೂ ಜರಾಸಂಧನನ್ನ ಮರೆತು ಬಿಟ್ಟಿದ್ವಿ. ಬಲರಾಮ ಮೊದಲಾದವ್ರಿಗೆ ಮಥುರೆಯಿಂದ ಓಡಿ ಬಂದ ಅವಮಾನದ ನೆನಪು ಕೂಡ ಇರಲಿಲ್ಲ. ಆದರೆ ಕೃಷ್ಣ ಬಿಡಲಿಲ್ಲ. ಹೊಸದಾಗಿ ಗುರುತಾದ ಹಳೆಯ ನಂಟನ್ನ ಹುಡುಕೊಂಡು ಹೋದ. ಕುರುಡ ಧೃತರಾಷ್ಟ್ರ ಅವರಿಗೆ ಇಷ್ಟಗ್ಲ ಕಾಡನ್ನು ಕೊಟ್ಟು ಅಲ್ಲಿಯೇ ಊರು ಕಟ್ಕೊಂಡು ಬದುಕಿ ಅನ್ನೋ ಬಾಯಿ ಮಾತು ಆಡು ಕಳಿಸಿದಾಗ ಇದೇ ಕೃಷ್ಣ ದ್ವಾರಕೆಯಿಂದ ಚಿನ್ನ ತಾಮ್ರದ ಪಾತ್ರೆಗಳು ರಥಗಳು ಕುದುರೆಗಳು ಮೊದಲಾದವನ್ನೆಲ್ಲ ಕಳಿಸ್ದ. ಹೊಸ ಊರನ್ನು ಕಟ್ಟಕ್ಕೆ ನಮ್ಮ ಕಡೆಯ ಶಿಲ್ಪಿ ಬಡಗೆಗಳನ್ನ ಹುಡುಕಿ ಕಳಿಸ್ದ. ನಾವು ಗಳಿಸಿದ ಸಂಪತ್ತನ್ನ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಬಲರಾಮ ವಿರೋಧಿಸ್ದ. ಬಲರಾಮ ಏನು, ಎಷ್ಟೋ ಜನ ಯಾದವರೆಲ್ಲರೂ ವಿರೋಧಿಸಿದ್ರು. ಹುಟ್ಟು ನೆಲವನ್ನ ಬಿಟ್ಟು ಗತಿಗೆಟ್ಟು ಪರದೇಶಕ್ಕೆ ಬಂದು ಅದೃಷ್ಟದಿಂದ ಐಶ್ವರ್ಯ ಸೇರ್ಕೊಳ್ತು. ಗುರುತು ಪರಿಚಯ ಇಲ್ದಾದ ಯಾರಿಗೂ ಯಾಕೆ ಕೊಡಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡ್ರು. ಹಿರಿಯರಿಗೂ ಕೂಡ ಇದೇ ವಿಚಾರವೇ ಬಂದಿತ್ತು. ಅತ್ತೆ ಮಕ್ಕಳೇ ಇರಬಹುದು, ಆದರೆ ಮಗುವಾಗಿದ್ದಾಗಲೇ ಆ ಭೋಜ ವಂಶದ ಕುಂತಿಗೆ ಸಾಕು ಮಗಳಾಗಿ ಕೊಟ್ಟು ಕುಂತಿ ಅನ್ನೋ ಹೆಸರು ನಿಂತು ಬಿಟ್ಟಿದೆ ಅವಳಿಗೆ. ಅವಳ ಹುಟ್ಟು ಹೆಸರು ಪ್ರಚಲಿತವೇ ಇಲ್ಲ. ಕೃತ ಅಂತ ಯಾರು ಅನ್ನೋದೇ ಇಲ್ವಂತೆ. ಬರೀ ಇಷ್ಟಕ್ಕೇನೆ ಅಷ್ಟೊಂದು ಸಂಪತ್ತನ್ನ ಹೇರ್ ಕಳಿಸೋದ ಅವ್ರಿಗೆ? ಕೃಷ್ಣನ ದೂರದೃಷ್ಟಿ ಉಳಿದವ್ರಿಗೆ ಅರ್ಥವೇ ಆಗಿರೋದಿಲ್ಲ. ಆಗಿನ್ನೂ ಹೊಸತು, ಯಾರು ಹೆಚ್ಚು ರಂಪ ಮಾಡೋದಿಲ್ಲ, ಆದರೆ ಅಸಮಾಧಾನವನ್ನಂತೂ ವ್ಯಕ್ತಪಡಿಸಿರ್ತಾರೆ. ಮಥುರೆ ಹತ್ತಿರದಲ್ಲಿ ನಮಗೆ ವಿಶ್ವಾಸವಾಗಿರೋ ಬೇರೆ ಯಾವ ಜನರಾದರೂ ಯಾರಿದ್ರು? ಇದ್ರೂ ಕೂಡ ಜರಾಸಂಧನ ಭಯದಿಂದ ಯಾರ ಹತ್ರ ಸೇರಿಸ್ತಿದ್ರು? ಪಾಂಡವರಿಗೆ ಸಮೃದ್ಧ ರಾಜ್ಯ ಅನ್ನೋದು ಇರಲಿಲ್ಲ, ಆದರೆ ಧೈರ್ಯ ಸಾಹಸಗಳ ಸ್ವಭಾವ ಇತ್ತು. ಭೀಮನ ಎಲ್ಲೆ ಕಾಣದ ಕೆಚ್ಚಿತ್ತು, ಅರ್ಜುನನ ಬಿಲ್ಲುಗಾರಿಕೆ ಇತ್ತು. ಸೌಮ್ಯರಾಗಿದ್ರು ಕೂಡ ಯುದ್ಧದಲ್ಲಿ ಒತ್ತಾಸೆ ಕೊಟ್ಟು ನಿಲ್ಲಬಲ್ಲಂತಹ ನಕುಲ ಸಹದೇವರಿದ್ರು. ಅವರ ಧೈರ್ಯ ಇತ್ತು. ಇದಕ್ಕಿಂತ ಬೇಕಾ ಸಂಪತ್ತು? ಪಕ್ಕದಲ್ಲೇ ಇರೋ ಅವರ ಬೀಗರು ಪಾಂಚಾಲರಿದ್ರು. ಇವರಿಬ್ರು ಕೂಡಿ ಜರಾಸಂಧನ ಪಶ್ಚಿಮದ ಕಡೆಯ ಪ್ರಭಾವಕ್ಕೆ ಒಂದು ಗಟ್ಟಿ ತಡೆ ಆಗ್ತಾರೆ ಅನ್ನೋದನ್ನ ನಮ್ಮೆಲ್ಲರಿಗಿಂತ ಮುಂಚೆ ಕೃಷ್ಣ ಅರಿತುಕೊಂಡಿದ್ದ. ಬೇರು ಅಂಟೋ ಆ ಕಾಲದಲ್ಲಿ ಅವರಿಗೆ ಒತ್ತಾಸೆ ಕೊಟ್ಟು ನೀರು ಗೊಬ್ಬರಗಳ ಸರಬರಾಜು ಮಾಡದೇ ಇದ್ರೆ ಪಾಂಡವರು ಒಣಗಿ ಹೋಗ್ತಾರೆ. ಇಷ್ಟು ದೂರದಲ್ಲಿ ನೆಲೆಸಿ ಅಷ್ಟು ಗಟ್ಟಿಗನಾದ ಜರಾಸಂಧನನ್ನ ಹೊಡೆಯೋಕ್ಕೆ ಸಾಧ್ಯವೇ ಇರಲಿಲ್ಲ. ಅಂಥವನನ್ನ ಕೃಷ್ಣ ಹೇಗೆ ಹೊಡೆದ? ಪಾಂಡವರು ನೆಲೆ ಬಿಟ್ಟರು ನಿಧಾನವಾಗಿ. ಸುತ್ತ ಕೃಷಿ ಭೂಮಿನೂ ಆಯಿತು. ಹೊಸ ಒಂದು ಊರನ್ನ ಕಟ್ಟಿದ್ರು. ಅದು ಹೊಸ ರೀತಿಯ ಊರಾಗಿತ್ತು. ತಮ್ಮ ವಿಷಯದಲ್ಲಿ ಕರುಬಿದ್ದ ದಾಯಾದಿಗಳು ಇನ್ನೂ ಕರುಬೋ ಹಾಗೆ ಮೇಲಿರೋ ಬೈಕೇನೋ ಅವರಲ್ಲಿ ಹುಟ್ಕೊಂಡಿತ್ತು. ಇದಕ್ಕೆಲ್ಲ ಕೃಷ್ಣ ಒಂದು ಸ್ವರೂಪ ಕೊಟ್ಟಿದ್ದ. ರಾಜಸೂಯ ಮಾಡೋ ಹಾಗೆ ಅವರನ್ನ ಪ್ರೇರೇಪಿಸ್ದ. ಆರ್ಯಾವರ್ತದ ಎಲ್ಲ ರಾಜರು ತಮ್ಮ ಶ್ರೇಷ್ಠತೆಯನ್ನು ಒಪ್ಪೋ ತನಕ ರಾಜಸೂಯ ಮಾಡೋದು ಹೇಗೆ? ಆದರೆ ಜರಾಸಂಧನ ಮೇಲೆ ದಂಡೆತ್ತಿ ಹೋಗಿ ಗೆಲ್ಲೋ ಶಕ್ತಿ ಆ ಪಾಂಡವರಿಗಿತ್ತ? ಆ ಸೈನ್ಯ ಬಲ, ಪರರಾಜರ ಬೆಂಬಲ, ಅಧೀನ ಭಾವದ ದೊರೆಗಳು ಪಾಂಡವರಿಗಲ್ಲದೆ ಬೇರೆ ಯಾರಿಗೆ ಆ ಶಕ್ತಿ ಇರೋಕ್ಕೆ ಸಾಧ್ಯ? ಆದ್ರಿಂದ ಸೈನ್ಯ ಬೇಡ, ಜರಾಸಂಧನನ್ನ ನೇರವಾಗಿ ಅವನ ಗುಹೆಯಲ್ಲಿ ಎದುರಿಸಿ ಕೊಲ್ಲೋದು ಒಂದೇ ಮಾರ್ಗ ಅಂತ ಕೃಷ್ಣ ಆ ಅಪಾಯದ ಮಾರ್ಗವನ್ನು ಹಿಡಿದಿದ್ದ. ಯಾವ ಯುದ್ಧದಲ್ಲಾದ್ರೂ ಅಷ್ಟೇ, ಜೀವದ ಲೆಕ್ಕವೇ ಇಲ್ಲ. ಧರ್ಮರಾಜ ಇದಕ್ಕೆ ಹೆದರ್ಕೊಂಡಿದ್ನಂತೆ. ಇತರ ಹಲವು ರಾಜರುಗಳನ್ನ ಹಿಡಿದು ಸೆರೆ ಹಾಕಿರೋ ಹಾಗೆ ತನ್ನ ಈ ಇಬ್ಬರು ಹಿರಿಯ ತಮ್ಮಂದಿರು ಮತ್ತು ಕೃಷ್ಣನನ್ನ ಸೆರೆಗೆ ಹಾಕಿದ್ರೆ ಏನು ಗತಿ ಅಂತ ಅವನು ಯೋಚನೆ ಮಾಡಿದ್ದ. ರಾಕ್ಷಸ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವನಂತೆ ಆ ಜರಾಸಂಧ. ಈ 3 ಜನರನ್ನು ನಡುಬೀದಿಯಲ್ಲಿ ನಿಲ್ಲಿಸಿ ಕೈಕಾಲನ್ನ ಕಡಿದು ಚರ್ಮ ಸುಲ್ಸೋಕ್ಕೂ ಅವನು ಹೇಸೋನಂತವನಲ್ಲ. ಭೈರವ ಪಂಥದ ವಾಮಾಚಾರಿಗಳ ಪ್ರಭಾವಕ್ಕೆ ಬಿದ್ದಿರೋನಂತೆ ಆ ಜರಾಸಂಧ. 101 ಜನ ಸಿಂಹಾಸನ ಹತ್ತಕ್ಕೆ ಯೋಗ್ಯರಾದ ಕ್ಷತ್ರಿಯರನ್ನ ಗುಡ್ಡೆ ಹಾಕಕ್ಕೆ ತೊಡಗಿದ್ನಂತೆ. ಅದಕ್ಕೆ ಅಂತಲೇ ಸೆರೆ ಹಿಡಿತಾ ಇದ್ನಂತೆ. 101 ಆದ ತಕ್ಷಣ ವಾಮ ಮಾರ್ಗದ ನರಮೇಧದಲ್ಲಿ ಅವರನ್ನೆಲ್ಲ ಕಡಿದು ಬಲಿ ಕೊಡೋ ನಿಶ್ಚಯ ಅವಂದಾಗಿತ್ತಂತೆ. ಆ ಗುಂಪಿಗೆ ಈ 3 ಜನ ಸೇರ್ಕೊಳ್ಳೋ ಹಾಗಾದ್ರೆ ಅನ್ನೋ ಭಯ ಧರ್ಮನದು. ಕೃಷ್ಣ ನನಗೆ ರಾಜಸೂಯನೂ ಬೇಡ, ಏನು ಬೇಡ, ಈ ಇಬ್ಬರು ತಮ್ಮಂದ್ರನ್ನ ಕಳ್ಕೊಳ್ಳಾರೆ ಅಂತ ಅವನಂದಂತೆ. ಆದರೆ
ಭೀಮ ಅರ್ಜುನರದು ಸರಿಯಾದ ಗುಂಡಿಗೆ. ಕೃಷ್ಣನ ಯೋಜನೆಗೆ ತಕ್ಕ ಹಾಗೆ ಸೃಷ್ಟಿಯಾಗಿದ್ದವರು ಅವರಿಬ್ರು. ಅಪಾಯಕ್ಕೆ ಹೆದರಿದ್ರೆ ಯಶಸ್ಸಿದ್ಯಾ? ನನ್ನ ಜೊತೆಗೆ ಬನ್ನಿ, ನನಗಾದದ್ದೇ ನಿಮಗೂ ಆಗತ್ತೆ, ಹೊಣೆ ಏನಿದ್ರು ನನಗಿರ್ಲಿ ಅಂತ ಹೇಳ್ಬಿಟ್ಟು ಕೃಷ್ಣ ಒಪ್ಪಿಸಿದ್ನಂತೆ. ಅವರು ತಕ್ಷಣ ಒಪ್ಕೊಂಡ್ರಂತೆ. ಕೃಷ್ಣ ಹೇಳೋದೆಲ್ಲ ಸರಿನೇ, ಅವರಿಬ್ಬರಿಗೂ ಪ್ರಚಂಡ ಧೈರ್ಯ ಇತ್ತು. ಆದರೆ ಶತ್ರುವಿನ ಮರ್ಮವನ್ನು ಅರಿಯದ ಸೂಕ್ಷ್ಮ ಬುದ್ಧಿ ಇರಲಿಲ್ಲ. ಯುಧಿಷ್ಠಿರನನ್ನು ಒಪ್ಪಿಸಿ 3 ಜನವು ಹೊರಡುತ್ತಾರೆ. ಮುಂದೆ ಕೃಷ್ಣ, ನಡುವೆ ಭೀಮ, ಕೊನೆಗೆ ಅರ್ಜುನ. 3 ಬಲವಾದ ಕುದುರೆಗಳನ್ನು ಹತ್ತಿ ಸಮಸ್ತ ಆರ್ಯ ಜಗತ್ತಿನ ಊರು, ಕೇರಿ, ಹೊಳೆ, ನದಿ, ಬೆಟ್ಟ, ಗುಡ್ಡ, ಕಾಡುಗಳು ಎಲ್ಲವನ್ನು ದಾಟ್ತಾರೆ. ಕೃಷ್ಣನಿಗೆ ಅವುಗಳೆಲ್ಲದರ ವಿವರವೂ ಚೆನ್ನಾಗಿ ಗೊತ್ತಿರುತ್ತೆ. ಹೊರದೇಶದ ಯಾರೇ ಸಿಕ್ಕಿದ್ರೂ ಕೂಡ ಎಲ್ಲವನ್ನು ಕೇಳಿ ಕೇಳಿ ತಿಳ್ಕೊಳ್ತಾ ಇರ್ತಾನೆ. ಹಾಗೆ ಕೇಳಿದ್ದನ್ನ ನೆನಪಲ್ಲೂ ಇಟ್ಕೊಂಡಿರ್ತಾನೆ. ಅಲ್ಲದೆ ಒಂದಲ್ಲ ಒಂದು ಕಾರಣಕ್ಕಾಗಿ ದೇಶ ದೇಶ ಸುತ್ತೋದೇ ಅವನ ಅಭ್ಯಾಸ ಆಗಿರೋದ್ರಿಂದ ದಾರಿಗಳ ಊಹೆಯನ್ನು ಸುಲಭವಾಗಿ ಮಾಡ್ತಾನವನು. 10 ಊರುಗಳ ದಾರಿ ತಿಳಿದ ನಂತರ 11ನೆಯನ್ನು ಊಹಿಸೋದು ಕಷ್ಟವೇ? ಜೊತೆಗೆ ನಡುವೆ ಸಿಕ್ಕೋ ಜನವಸತಿಗಳನ್ನು ಕೇಳಿಕೊಂಡು ಖಾಂಡವ ಪ್ರಸ್ಥಕ್ಕೂ ಗಿರಿವ್ರಜಕ್ಕೂ ಎಷ್ಟು ದೂರ? ಒಳ್ಳೆ ಕುದುರೆಗಳಾದರೆ ಒಂದು 20 ದಿನ. ಮಧ್ಯ ಮಧ್ಯ ಗಂಗಾ ನದಿ, ಶೋಣಿ, ಗಂಡಕಿ, ಇನ್ನು ಎಷ್ಟೋ ನದಿಗಳು, ಕಾಡುಗಳು ಸಿಕ್ಕತ್ವೆ. ಕಟ್ಕೊಂಡು ಹೋಗಿದ್ದನ್ನು ದಾರಿಯಲ್ಲಿ ಬೇಯಿಸ್ಕೊಂಡು ತಿಂತ ಇವರು ಒಂದೇ ಸಮನೆ ಕುದುರೆ ಓಡಿಸ್ಕೊಂಡು ಆ ಗಿರಿವ್ರಜವನ್ನು ತಲುಪಿದ್ರಂತೆ. ರಾಜಧಾನಿ ಕಟ್ಟಕ್ಕೆ ತಕ್ಕ ತಾಣ ಅಂತೆ ಅದು. ಈ ದ್ವಾರಕೆಗಿಂತ ಹೆಚ್ಚು ಸುರಕ್ಷಿತವಾದ ಸ್ಥಳವಂತೆ ಅದು. ಸುತ್ತಲೂ ಬೆಟ್ಟದ ಸಾಲುಗಳು, ಮಧ್ಯದಲ್ಲಿ 4 ಕಡೆಯಿಂದಲೂ ಬೆಟ್ಟಗಳಿಂದ ಸುತ್ತುವರಿದ ಒಂದು ದೊಡ್ಡ ಪಟ್ಟಣಕ್ಕೆ ಬೇಕಾಗುವಷ್ಟು ದೊಡ್ಡ ಜಾಗ ಅಂತೆ. ಅದರೊಳಗಡೆ ಹುಟ್ಟಿ ಹರಿದು ಹೋಗುವಂತಹ ಒಂದು ನದಿ. ಅಂದರೆ ಯಾವ ಕಾಲಕ್ಕೂ ಎಂತಹ ಶತ್ರು ಎಷ್ಟು ದಿನ ಲಗ್ಗೆ ಹಾಕಿದ್ರೂ ಕೂಡ ಒಳಗಡೆ ನೀರಿಗೆ ಬಾಧಕವೇ ಇಲ್ಲ. ಒಳಸಾಲಿನ ಬೆಟ್ಟಗಳ ಮೇಲೆ ಸೊಂಪಾಗಿ ಬೆಳೆದ ಕಾಡುಗಳಿದ್ವು. ಅಗತ್ಯ ಬಿದ್ದರೆ ಅವು ವರ್ಷಗಟ್ಟಲೆ ಉರುಲಾಗೋ ಅಂತೆ. ಇಷ್ಟಾದರೂ ಕೂಡ ಒಳಗಡೆಯಿಂದ ಹೊರಗಡೆ ಹೋಗಿ ಬರೋಕ್ಕೆ ಹೊರಗಿನವ್ರಿಗೆ ತಿಳಿದಿರುವಂತಹ ಕಳ್ಳದಾರಿನೂ ಅಲ್ಲಿತ್ತು. ಹೊರವಲಯದ ಗುಡ್ಡಗಳಲ್ಲಿ ಅಡಗಿ ಕಾಯುವಂತಹ ಜರಾಸಂಧನ ಅಗಾಧ ಸೈನ್ಯನೂ ಇತ್ತು. ಸುತ್ತಲೂ ಫಲವತ್ತಾದ ಕೃಷಿ ಭೂಮಿ ಇತ್ತು. ಎಲ್ಲಿ ಮಳೆ ಆಗದಿದ್ರೂ ಕೂಡ ಜರಾಸಂಧನ ಮಗಧದಲ್ಲಿ ಮಾತ್ರ ಮಳೆ ತಪ್ಪತಾನೆ ಇರಲಿಲ್ವಂತೆ. ಇವನನ್ನ ಯುದ್ಧ ಮಾಡಿ ಸೋಲ್ಸಕ್ಕೆ ಯಾರು ಕೇಳ್ತಾನೆ ಸಾಧ್ಯ? ಆಗ ಕೃಷ್ಣ ಒಂದು ತಂತ್ರವನ್ನ ಮಾಡಿಕೊಂಡ. ಕ್ರೂರ ಹುಲಿಯ ಗುಹೆಯನ್ನು ಪ್ರವೇಶ ಮಾಡಿ, ಅದು ಅಲ್ಲ, ನೇರವಾಗಿ ಅದರ ಬಾಯನ್ನು ಹೊಕ್ಕು ಅದರ ಮನಸ್ಸಿನ ಕ್ರೌರ್ಯದ ಮರ್ಮವನ್ನು ಹಿಡಿದು ಅಲಗಾಡಿಸುವಂತಹ ಧೈರ್ಯವನ್ನ ಕೃಷ್ಣ ಮಾಡ್ದ. ಆದರೆ ಎಷ್ಟು ಅಪಾಯ ಇದ್ದದು! ಇದನ್ನೆಲ್ಲ ನೆನೆಸ್ಕೊಂಡು ಯುಧಾನನ ಮನಸ್ಸು ಭಯದಿಂದ ನಡುಗತ್ತೆ. ಅಷ್ಟೊತ್ತಿಗೆ ಹೊರಗಡೆ ನೋಡ್ತಾನೆ. ಉಯ್ಯಾಲೆ ಹಾಗೆ ತೂಗಿ ಅಪ್ಪಳಿಸೋ ಅಲೆಗಳು ದಪ್ಪ ದಪ್ಪ ಸಪ್ಪಳ ಮಾಡ್ತಾ ಗಾಳಿಯನ್ನ ಎಬ್ಬಿಸ್ತಾ ಇರುತ್ತೆ. ಮತ್ತೆ ಇವನ ಮನಸ್ಸು, ಇವನ ನೆನಪು ಗಿರಿವ್ರಜದ ಕಡೆಗೆ ಹೋಗುತ್ತೆ. ಬೆಳದಿಂಗಳಿನಲ್ಲಿ ಗಿರಿವ್ರಜ ಅಂದವಾದ ಕನಸಿನ ಲೋಕದ ಹಾಗೆ ಕಾಣಿಸ್ತಾ ಇರುತ್ತೆ. ಭಯವನ್ನು ಹುಟ್ಟಿಸ್ತಾ ಇರುತ್ತೆ. ಸುತ್ತ ಬೆಟ್ಟಗಳ ಸಾಲು ಸಾಲು, ಅವುಗಳ ಮೈ ಮೇಲೆ ದಟ್ಟವಾಗಿ ಬೆಳೆದ ಕಾಡುಗಳು, ಇವೆಲ್ಲ ಕೂಡ ಚಂದ್ರನ ಬೆಳಕಲ್ಲಿ ಕಪ್ಪಗೆ ಕಾಣಿಸ್ತಾ ಇರುತ್ತವೆ. ವೈಹಾರಗಿರಿಯ ಪಾದದ ಒಂದು ಬಿಸಿನೀರಿನ ಕುಂಡದಲ್ಲಿ ಕುತ್ತಿಗೆ ಮಟ್ಟ ಮುಳುಗೋ ಹಾಗೆ ಕೂತ್ಕೊಂಡು ಬೆಚ್ಚಗೆ ಮೈ ಕೈಗಳ ನೋವುಗಳನ್ನ ತಗಸ್ಕೊತಾ ಇರ್ತಾನೆ ಜರಾಸಂಧ. ಹತ್ರ ದೂರ ಸುತ್ತಲೂ ಹರಡಿ ತನ್ನ ನಗರಿಗೆ ಸ್ವಾಭಾವಿಕ ಕೋಟೆ ಹಾಗೆ ಕಾಣ್ತಿದ್ದಂತಹ ಬೆಟ್ಟಗಳ ಸಾಲು ಶಿಖರಗಳನ್ನ ಅವನು ನೋಡ್ತಾ ಇದ್ದ. ಚಿಕ್ಕ ಹುಡುಗ ಆಗಿದ್ದಾಗ ತಾಯಿ ಜೊತೆಗೆ ಎಷ್ಟು ಬೇಗ ದಿನಕ್ಕೆ ಎಷ್ಟು ಸಲ ಈ ಶಿಖರಗಳನ್ನ ಹತ್ತಿ ಇಳಿತಾ ಇದ್ನಲ್ವಾ ಅನ್ಕೊಳ್ತಿದ್ದ ಅವನು. ಆನಂತರ ತಾರುಣ್ಯದ ಪ್ರಾಯದಲ್ಲಿ ರಣ ಅಂಗಸಂಧಾನೆ ಮಾಡುವಾಗ ಬುಡದಿಂದ ತುದಿ ತನಕ ಕುಪ್ಪಳಿಸಿ ತೊಡೆ ಮೀನು ಕಂಡಗಳು ಉಬ್ಬಿ ಕಲ್ಲು ಲೋಹದ ಹಾಗೆ ತಟ್ಟಿದ್ರೆ ಟಣ್ ಅನ್ನೋ ಒಂದು ಸದ್ದು ತನ್ನ ತೊಡೆಗಳಿಂದ ಬರ್ತಿತ್ತಲ್ವಾ. ಆದ್ರೆ ಈಗ ನೋಡಿದ್ರೆ ಒಂದು ಸ್ವಲ್ಪ ಹೆಚ್ಚು ನಡೆದ್ರೇನೆ ಸಾಕು, ಈ ಮಂಡಿ ತೊಡೆಗಳಲ್ಲೆಲ್ಲ ನೋವು ಬರ್ತಾ ಇದೆಯಲ್ಲ ಅಂತ ಜರಾಸಂಧ ಅನ್ಕೊಳ್ತಾನೆ. 70 ಪೂರ್ತಿ ಆಗಿರೋದಿಲ್ಲ, ಏನ್ ಮಹಾ ಮುಪ್ಪು ನನಗೆ ಅಂತ ಅವನು ಅನ್ಕೊಳ್ಳುವಾಗ ಅವನಿಗೆ ತನ್ನ ತಾಯಿಯ ನೆನಪಾಗತ್ತೆ. ಅವಳು ಕೂಡ ಅಷ್ಟೇ, ಎಷ್ಟೊಂದು ಶಕ್ತಿವಂತ ಹೆಣ್ಣು ನಮ್ಮಮ್ಮ, ದಿಂಡು ಕಟ್ಟಿದ ಮಾಂಸಖಂಡದ ಶಕ್ತಿ ಆಕೆಗೆ. ಆದ್ರೂ ಕೂಡ ಆಗಾಗ ಅಲ್ಲಲ್ಲಿ ನೋವು ವಾತ ಅಂತ ಅಂತಿದ್ಲು. ರಾಜವೈದ್ಯರು ಕೂಡ ಅಂತ ಇದ್ರು. ನನಗೂ ಬಹುಶಃ ಅದೇ ಆಗಿದ್ಯಾ ಅಂತ ಅನ್ಕೋತಾನೆ ಜರಾಸಂಧ.
ಎಷ್ಟು ದಿನದಿಂದ ಕಾಣಿಸ್ಕೊಂಡಿದೆಯಲ್ಲ ಈ ನೋವು. ಇನ್ನು ಈ ಬಿಸಿ ನೀರಿನ ಕುಂಡಗಳು ಎಂತಹ ನೋವನ್ನು ಬೇಕಾದ್ರೂ ಕರಗಿಸಿ ಬೆವರನ್ನ ಹೊರಹರಿಸಿ ಎಲ್ಲ ಮಾಡತ್ವೆ. ಬೇರೆ ಯಾವ ಊರಿನಲ್ಲಿ ಇಂತಹ ಔಷಧ ಕುಂಡಗಳು ಇರಕ್ಕೆ ಸಾಧ್ಯ ಅಂತಲೂ ಅವನಿಗೆ ತನ್ನ ಸ್ಥಳದ ಬಗ್ಗೆ ಒಂದು ರೀತಿಯ ಹೆಮ್ಮೆ ಅನಿಸ್ತಾ ಇರುತ್ತೆ. ಪುಣ್ಯ ಸ್ಥಳ ಈ ಗಿರಿವ್ರಜ ಅಂದರೆ. ಒಳಗಿನಿಂದ ಉಕ್ಕೋ ನೀರಂತೂ ಮರಳೋ ಬಿಸಿ ಬಿಸಿ ಇರುತ್ತೆ. ಅಪ್ಪ ಕಟ್ಸಿದ್ದಲ್ವ ಈ ಚಚ್ಚೌಕದ ಕಟ್ಟೆ, ಅದಕ್ಕೆ ಹರಿಯೋ ಬೆರಳುಗಾತ್ರದ ಸುಡು ಸುಡು ನೀರಿನ ಈ ಕಾಲುವೆ ಹದವಾಗಿ ಹಿತವಾಗುವಂತಹ ಬಿಸಿ ಅಂತ ಕೂತವನು ಕಾಲು ನೀಡ್ಕೊಳ್ಳುವಾಗ ನೀರಿನೊಳಗೆ ಆಯತಪ್ಪಿ ಜಾರಿ ಹಣೆ ತನಕ ಮುಳುಗ್ತಾನೆ. ಸರಕ್ನ ನೆಟ್ಟಗಾಗ್ತಾನೆ. ಯಾಕೆ ಹೀಗಾಯಿತು? ಎಂದು ಇಲ್ಲದ್ದು ಅಂದರೆ ಯಾವತ್ತು ತಾನು ಇದ್ರೊಳಗಡೆ ಹಿಂಗೆ ಬಿದ್ದವನಲ್ವಲ್ಲ, ಇವತ್ತು ಯಾಕೆ ಬಿದ್ದೆ? ಯಾವುದರ ಸೂಚನೆ ಇದು? ಮುಳುಗ್ಬಿಟ್ಟೆ, ಆದರೆ ಎದ್ದು ಬಿಟ್ಟೆ ಅಂದರೆ ಯಾವುದಾದ್ರೂ ಕೇಡು ಬಂದರೂ ತಕ್ಷಣ ಪರಿಹಾರ ಆಗುತ್ತೆ ಅಲ್ವಾ ಅಂತ ಜರಾಸಂಧ ಸುತ್ತ ತಿರುಗಿಸಿ ಕಣ್ಣನ್ನು ನೋಡ್ತಾನೆ. ಬೆಳದಿಂಗಳಲ್ಲಿ ನಿಗೂಢವಾಗಿ ಕಪ್ಪಗೆ ಕಾಣೋ ಬೆಟ್ಟಗಳ ಸಾಲನ್ನು ನೋಡುವಾಗ ಶಕುನಗಳ ಮೂಲವೆಲ್ಲ ಅಲ್ಲಿದೆ ಅಲ್ವಾ ಅಂತ ಅವನಿಗೆ ಅನಿಸುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.